ಕಾರವಾರದ ಶಿರೂರಿನಲ್ಲಿ ಸಂಭವಿಸಿರುವಂಥ ಗುಡ್ಡ ಕುಸಿತ ಪ್ರಕರಣ. ಇವತ್ತು ಗುಡ್ಡ ಕುಸಿತದಲ್ಲಿ ಯಾರ್ಯಾರು ಗುಡ್ಡದ ಅಡಿ ಸಿಲುಕಿಕೊಂಡಿದ್ದಾರೋ ಅವರ ರಕ್ಷಣೆಗೆ ರೆಸ್ಕ್ಯೂ ಕಾರ್ಯಾಚರಣೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ಆ ಮಹಾ ದುರಂತದಲ್ಲಿ ಹಲವಾರು ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಕೆಲವರ ಮೃತದೇಹಗಳು ಸಿಕ್ಕಿದೆ. ಇನ್ನು ಕೆಲವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಆರ್ಮಿ ಕೂಡ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಭಾಗಿಯಾಗಿದೆ. ಕಾರವಾರದ ಶಿರೂರು ಬಳಿ ಮಹಾ ದುರಂತ ಆಗಿರೋದು, ಕಂಡು ಕೇಳರಿಯದ ದುರಂತ ಶಿರೂರಿನಲ್ಲಿ ಆಗಿರೋದು. ನಾಪತ್ತೆ ಆದವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. 12ನೇ ದಿನಕ್ಕೆ ಕಾಲಿಟ್ಟಿದೆ ಶೋಧ ಕಾರ್ಯಾಚರಣೆ. NDRF, SDRF, ಸೇನೆ ಸೇರಿದಂತೆ ಸ್ಥಳೀಯರು, ಅವರು ಇವರು ಅಂತೇಳಿ ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿದ್ದಾರೆ. ಇವತ್ತು ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯವನ್ನು ಮಾಡ್ತಾರೆ. ಒಂದು ಹೆದ್ದಾರಿಯ ಮೇಲೆ ಬಿದ್ದಂತ ಆ ಮಣ್ಣನ್ನ ತೆರವು ಮಾಡಲಾಗಿದೆ. ಆ ಮಣ್ಣು ತೆರವು ಮಾಡಿದಾಗ ಅಲ್ಲಿ ಯಾವುದೇ ಲಾರಿ, ಮತ್ತೊಂದು ಮಗದೊಂದು ಅಥವಾ ಶರೀರ ಯಾವುದೂ ಸಿಕ್ಕಿಲ್ಲ. ಈಗ ಆ ಮಣ್ಣು 70% ಗಂಗಾವಳಿ ನದಿ ಒಳಗಡೆ ಕುಸಿದಿದೆ ಅನ್ನೋ ಕಾರಣದಿಂದ ಅಲ್ಲಿ ಬೇರೆ ಬೇರೆ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಆದರೆ ಲಾರಿ ಇರೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿದೆ, ಕೆಲ ಕುರುಹುಗಳು ಸಿಕ್ಕಿದಾವೆ. ಆದರೆ ಆ ಬಾಡಿ ಇದೆಯಾ, ಯಾರು ಕಾಣೆಯಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಅವರ ದೇಹಗಳಿದೆಯಾ ಅನ್ನೋದ್ರ ಬಗ್ಗೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ್ ಮಲ್ಪೆ ಸೇರಿದಂತೆ 7 ಜನ ಸಾಹಸಿಗರ ಜೊತೆಯಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ. ನಾವು ಬೆಳಗಾವಿಯಿಂದ ಪೋರ್ಕ್ಲೈನರ್, ಡ್ರೋನು ಇದೆಲ್ಲ ಬಳಕೆ ಮಾಡಿ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಟ್ರಕ್ ಏನು ಪತ್ತಿ ಆಯ್ತು, ಬಟ್ ಚಾಲಕ ಅರ್ಜುನನ ಪರಿಸ್ಥಿತಿ ಗೊತ್ತಾಗಲಿಲ್ಲ. ಮತ್ತೆ ನಮ್ಮವರು ಇನ್ನೂ 2 ಮಿಸ್ಸಿಂಗ್ ಆಗಿದ್ದಾರೆ. ಅವರ ಹುಡುಕಾಟ ನಿರಂತರವಾಗಿ ಆಗ್ತಾ ಇದೆ. ಮಳೆಯ ಆರ್ಭಟದ ಮಧ್ಯದಲ್ಲಿ ಕಾರ್ಯಾಚರಣೆ ಮೋಸ್ಟ್ಲಿ ದೊಡ್ಡ ಮಟ್ಟದ ಸವಾಲುಗಳು ಅಂತ ಅನ್ಸುತ್ತೆ. ಮತ್ತೆ ಈಗ ನೀರಿನ ಹರಿವು ಕೂಡ ಗಂಗಾವಳಿ ನದಿಯಲ್ಲಿ ಜಾಸ್ತಿ ಇರೋದ್ರಿಂದ ಆ ನೀರಿನ ಒಳಗಡೆ ಅಥವಾ ನದಿ ಒಳಗಡೆ ಅವರೇನಾದ್ರೂ ಮಣ್ಣಿನಡಿ ಸಿಲುಕಿದ್ರು ಕೂಡ ಅವರನ್ನ ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ನಾವು ಈಶ್ವರ ಮಲ್ಪೆ ಅವರ ಬಗ್ಗೆ ನೋಡಿದ್ರೆ, ಇಂಥ ದುರ್ಗಮ ಸ್ಥಿತಿಯಲ್ಲಿ ಅವರು ನೀರಿನ ಅಡಿಯಲ್ಲಿ ಅಥವಾ ನೀರಿನಲ್ಲಿ ಸಿಲುಕಿರೋರನ್ನ ಅವರ ದೇಹವನ್ನು ಹೊರಗಡೆ ತಂದಂತ ಹಲವಾರು ಹಿಸ್ಟ್ರಿಗಳಿದಾವೆ. ಬಹುಶಃ ಅವರೆಲ್ಲ ಎಂಟ್ರಿ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಆಪರೇಷನ್ಗೆ ಬೇಗ ಇನ್ನಷ್ಟು ಜಾಸ್ತಿ ಆಗ್ಬೋದು. ಆದಷ್ಟು ಬೇಗ ಅರ್ಜುನ ಸೇರಿದಂತೆ, ಜಗನ್ನಾಥ ಸೇರಿದಂತೆ ಇನ್ನುಳಿದಂತೆ ನಮ್ಮ ಸ್ಥಳೀಯರಿಬ್ಬರು ಏನು ನಾಪತ್ತೆ ಆಗಿದ್ದಾರೆ, ಅವರ ದೇಹ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಈಗ ಮೂಡಿಸಿದೆ. ನೀವು ಕೂಡ ಹೋಗಿದ್ರಲ್ಲ ಆ ಭಾಗಕ್ಕೆ, ಸಹಜವಾಗಿ ನಮಗೊಂದು ಕುತೂಹಲ, ನಾವು ಆ ಕಡೆ ನೋಡಿರಲ್ಲ ಪರಿಸ್ಥಿತಿ ಹೇಗೋ. ಈ ಮಳೆ ಬಂದಾಗ ಕೃತಕ ನೆರೆ ಸೃಷ್ಟಿ ಆಗುತ್ತೆ, ಮಳೆ ಬಂದಾಗ ಹುಷಾರಾಗಿರಿ, ಬೇರೆ ಕಡೆ ಶಿಫ್ಟ್ ಆಗ್ಬಿಡಿ ಅಪಾಯದ ಅಂಚಿದ್ರೆ ಅಂತ. ಬಟ್ ಇಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಆ ರೀತಿ ಅಪಾಯದ ಅಂಚು ನಾವು ಶಿಫ್ಟ್ ಆಗ್ಬೇಕಿತ್ತು ಅನ್ನೋಂಥ ಪರಿಸ್ಥಿತಿ ಇತ್ತ? ಯಾರಿಗೂ ಗೊತ್ತಿಲ್ಲದೆ ಗುಡ್ಡ ಕುಸಿತ, ಗಂಗಾವಳಿ ನದಿಯ ರಭಸ ಹೆಚ್ಚಾಗುತ್ತೆ, ಅಕ್ಕಪಕ್ಕ ಇದ್ದಂತಹ ಮನೆ ಸರ್ವನಾಶ ಆಗಿ ಹೋಗುತ್ತೆ, ಅನೇಕರು ಜೀವ ಕಳೆದುಕೊಂಡ್ರು, ಜೀವನ ಕಳೆದುಕೊಂಡಿದ್ದಾರೆ. ಸೊ ಹೇಗೆ ಅಲ್ಲಿನ ಪರಿಸ್ಥಿತಿ ಅಂತ? ಖಂಡಿತ. ಈಗ ಉತ್ತರ ಕನ್ನಡ ಅಂತ ಹೇಳಿದ್ರೆ ಆ ಕಡೆಯಲ್ಲಿ ದಾಂಡೇಲಿ ಸೇರಿದಂತೆ ಡೀಪ್ ಫಾರೆಸ್ಟ್ಗಳಿದ್ದಾವೆ. ಕರ್ನಾಟಕದ ಅತ್ಯಂತ ಹೆಚ್ಚು ದಟ್ಟ ಅರಣ್ಯಗಳು ಆ ಭಾಗದಲ್ಲಿ ಇದ್ದಾವೆ. ಅಲ್ಲಿನ ಜನ ಅಲ್ಲಿನ ಪ್ರಕೃತಿಗೆ ಅಥವಾ ಅಲ್ಲಿನ ಪರಿಸರಕ್ಕೆ ಒಗ್ಗಿಕೊಂಡಿರ್ತಾರೆ. ಇಂಥದ್ದೊಂದು ದುರಂತ ಅವ್ರ ಹಿಂದೆ ಕೇಳಿಲ್ಲ, ಮುಂದೆ ಆಗುತ್ತೆ ಅನ್ನುವ ಅರಿವು ಕೂಡ ಅವ್ರಿಗೆ ಇರೋದಿಲ್ಲ. ಆ ಪರಿಸರಕ್ಕೆ ಒಗ್ಗಿಕೊಂಡು ಅವರ ಜೀವನವು ಆಸ್ ಯೂಶುವಲ್ ಹಂಗಿರುತ್ತೆ. ಆದ್ರೆ ಇಂಥದ್ದೊಂದು ದುರಂತ ನಾವು ನೋಡಿದ್ವಿ. ಆ ಹೆದ್ದಾರಿಗಳಲ್ಲಿರುವಂತ ಗುಡ್ಡಗಳನ್ನ ಅರ್ಧಕ್ಕರ್ಧ ಕಟ್ ಮಾಡಿ ಅಥವಾ ಡ್ರಿಲ್ ಮಗದೊಂದರಿಂದಾಗಿ ಅಡಿಯ ಮಣ್ಣು ಕುಸಿತ ಆಗಿದ್ದು ಅಥವಾ ಸಡಿಲ್ ಆಗಿರೋದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಇಂಥದ್ದೊಂದು ದುರಂತ ಆಗುತ್ತೆ ಅಥವಾ ಈ ಭೀಕರ ಮರೆ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲವೂ ಕೂಡ. ಈಶ್ವರ್ ಮಲ್ಪೆ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶೇಷಗಿರಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದಂಥ ಗುಡ್ಡ ಕುಸಿತದ ದುರಂತ ನಡೆದು ಈಗ 12 ದಿನಗಳು ಕಳೆದಿದೆ. ಈಗಾಗಲೇ ರಕ್ಷಣಾ ತಂಡಗಳಾದ SDRF, NDRF, ಆರ್ಮಿ ಮತ್ತು ನೇವಿ ತಂಡಗಳ ಒಂದು ಸದಸ್ಯರು ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಸಾಹಸಿ ಒಂದು ಪ್ರವೃತ್ತಿಯುಳ್ಳಂತಹ ಈಶ್ವರ್ ಮಲ್ಪೆ ಅವರ ತಂಡದವನ್ನು ಕೋರಿರುವುದರಿಂದ ಇವತ್ತು ಆ ತಂಡ ಕೂಡ ಅಂಕೋಲಕ್ಕೆ ಆಗಮಿಸಿದೆ. ನೋಡ್ತಾ ಇರ್ಬೋದು, ತಂಡದ ಎಲ್ಲ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿವಿಧ ಸಂದರ್ಭಗಳಲ್ಲಿ ದುರ್ಘಟನೆಯಾದ ಸಂದರ್ಭದಲ್ಲಿ ಈ ತಂಡ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಗಳನ್ನು ಮಾಡಿತ್ತು. ಅದೇ ರೀತಿ ಕೂಡ ಹಲವು ಮೃತದೇಹಗಳನ್ನು ಅಡಿಯಲ್ಲಿ ಅಂದರೆ 100 ಅಡಿಯಲ್ಲಿ ಆಳದಿಂದ ಎತ್ತುವುದರ ಮೂಲಕ ಒಂದು ರೀತಿಯ ಗಮನ ಕೂಡ ಸೆಳೆದಿತ್ತು. ಈ ತಂಡ ಕೂಡ ಇವತ್ತು ಅಂಕೋಲಕ್ಕೆ ಆಗಮಿಸಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇವತ್ತು ಈಗ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಗೆ ಈ ತಂಡ ಕೂಡ ಇಳಿಯುತ್ತೆ. ಜಿಲ್ಲಾಡಳಿತ ಈ ಒಂದು ತಂಡದ ಒಂದು ನೆರವು ಕೋರಿದ್ರಿಂದ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ತಂಡದ ಪ್ರಮುಖರನ್ನೇ ಮಾತಾಡಿಸೋಣ. ಈಶ್ವರ್ ಮಲ್ಪೆ ಅವರು ಭಾಳ ಹೆಸರು ಮಾಡಿದಂಥವ್ರು, ಅವರು ನಮ್ಮ ಜೊತೆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮೊದಲ ಬಾರಿಗೆ ಅವ್ರು ನಮಗೆ ಸಿಕ್ಕಿದ್ದಾರೆ ಈ ಕಾರ್ಯಾಚರಣೆ ವಿಚಾರದಲ್ಲಿ. ಸರ್, ಈಗ ನಮಸ್ಕಾರ. ಈಗ ಇವತ್ತು ಗಂಗಾವಳಿ ನದಿಯಲ್ಲಿ ಈ ರೀತಿ ಒಂದು ದುರಂತ ನಡೆದ 12 ದಿನ ಆಯಿತು. ಇವತ್ತು ತಾವು ತಮ್ಮ ತಂಡ ಕೂಡ ಆಗಮಿಸಿದೆ. ಮೊದಲನೇದಾಗಿ ನೀವು ಘಟನೆ ಬಗ್ಗೆ ಏನು ಹೇಳ್ತೀರಿ? ಇವತ್ತು ನಿನ್ನೆ ನಮಗೆ ಮೇಲಧಿಕಾರಿಗಳೆಲ್ಲ ಫೋನ್ ಮಾಡಿದ್ದಾರೆ. ಈಗ ನಾವು ಇವತ್ತು ರಾತ್ರಿಯೇ ಬಿಟ್ಟಿದ್ದೀವಿ ನಮ್ಮ ತಂಡ. ಸೊ 2-3 ಜನ ಸ್ಕೂಬಾ ಡೈವರ್ ಇದ್ದಾರೆ, ಹಾಗೆ ಟೀಮ್ನಲ್ಲಿ ಎಲ್ಲ ಇದ್ದಾರೆ. ಇಲ್ಲಿ ಬಂದು ನೋಡುವಾಗ ನೀರಿನ ಕರೆಂಟ್ ತುಂಬ ಜಾಸ್ತಿ ಇದೆ.
ಆ ಜಾಸ್ತಿ ಅಂದರೆ ನಮಗೆ ಇದೆಲ್ಲ ಮಾಮೂಲಿ, ಯಾಕೆಂದ್ರೆ ತುಂಬ ಕಡೆ ಸಹ ಇಂಥ ವರ್ಕೆಲ್ಲ ಮಾಡಿದ್ದೇವೆ. ಅದರಿಂದ ನಾವು ಈಗ ಅಲ್ಲಿ ಹ್ಯಾಂಗರ್ ಹಾಕಿ 2-3 ಹ್ಯಾಂಗರ್ ಹಾಕಿ ನೀರು ಆಳದಲ್ಲಿ ಎಲ್ಲಿ ಪಾಯಿಂಟ್ ಕೊಟ್ಟಿದ್ರೆ ಆ ಪಾಯಿಂಟನ್ನು ನಾವು ಕಂಡುಹಿಡಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ನಮ್ಮ ಎಲ್ಲ ಜನತೆಯ ಆಶೀರ್ವಾದ ಒಂದು ಇದೆ ಅಂತ ನಾನು ಖಂಡಿತವಾಗಿ ಬಯಸ್ತೀನಿ. ಈಗಾಗಲೇ ಆರ್ಮಿ ಅವರ ಒಂದು ಮೇಜರ್ ಜನರಲ್ ಅವರು ಕೂಡ ಇಂದ್ರಬಾಲನ್ ಅವರ ಒಂದು ಉಸ್ತುವಾರಿಯಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ. ಆ ಪಾಯಿಂಟ್ಗಳು ಕೂಡ ತಮ್ಮ ಕೊಡ್ತಾರೆ. ಭಾಳ ಆಳವಾದ ಅಂದರೆ ಆಳದಿಂದ ಸುಮಾರು 40 ಅಡಿ ಆಳದವರೆಗೆ ಕಲ್ಲು ಮಣ್ಣುಗಳು ಸೇರಿದೆ, ವಾಹನಗಳು ಕೂಡ ಸೇರಿಕೊಂಡಿದೆ. ಹೀಗಾಗಿ ಒಂದು ಕಾರ್ಯಾಚರಣೆ ತುಂಬ ಕಠಿಣ ಕೂಡ ಆಗಿರುವಂಥದ್ದು. ಯಾವ ರೀತಿಯಾಗಿ ಮಾಡ್ತೀರಿ ಸರ್? ಇಲ್ಲ, ಇದು ತುಂಬ ಕ್ರಿಟಿಕಲ್ ಆಗಿದೆ. ಯಾಕೆಂದರೆ ನೀರು ನೋಡುವಾಗಲೇ ಗೊತ್ತಾಗಿದೆ. ಯಾಕೆಂದರೆ ನೀರು ಆಳದಲ್ಲಿ ಏನಿದೆ ಅಂತ, ಯಾಕೆಂದರೆ ತುಂಬ ಕಬ್ಬಿಣಗಳು, ಶೀಟ್ಗಳು ಮತ್ತು ಎಲ್ಲ ಏನೆಲ್ಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲಿ ನಮಗೆ ಜೀವಕ್ಕೆ ಅಪಾಯ ಆಗುವ ಸಂದರ್ಭವೂ ಇರ್ತದೆ ಅದರಲ್ಲಿ. ಆವಾಗ ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಂಡು ರಕ್ಷಣೆಯಿಂದ ಆ ಗುರಿ ಮುಟ್ಟುವ ತನಕ ನಾವು ನೋಡಬೇಕಂತ ನಮಗೊಂದು ಇದಿದೆ. ಅದರಿಂದ ನಾವೊಂದು ಸಮಸ್ತ ದೇವರುಗಳನ್ನು ಜನಗಳೆಲ್ಲ ಒಂದು ಆಶೀರ್ವಾದದಿಂದ ಕೆಳಗೆ ಹೋಗಿ ಏನಿದೆ ಅಂತ ಅಲ್ಲಿ ಹೋಗಿ ಮತ್ತೆ ನೋಡಬೇಕಾಗ್ತದೆ. ಇದು ಈಶ್ವರ್ ಮಲ್ಪೆ ಮತ್ತು ಅವರ ತಂಡದವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆ ಈಶ್ವರ್ ಮಲ್ಪೆ ಅವರ ತಂಡದ ನೇತೃತ್ವದಲ್ಲಿ ನಡೀತಾ ಇದೆ. 100 ಅಡಿ ಆಳದಲ್ಲಿ ಈ ಹಿಂದೆ ಕಾರ್ಯಾಚರಣೆ ಮಾಡಿದಂಥ ಈ ತಂಡ ಇವತ್ತು ಗಂಗಾವಳಿ ನದಿಗೆ ಆಗಮಿಸ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮಾಡಿದರ ಬಳಿಕ ಕಾರ್ಯಾಚರಣೆಯಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಎಂದು ನಾವು ರಿಪಬ್ಲಿಕ್ ಕನ್ನಡವನ್ನು ಆಶಿಸ್ತಿದ್ದೇವೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬರೀ ಇದು ಶಿರೂರಿನ ಕಥೆಯಲ್ಲ, ರಾಜ್ಯಾದ್ಯಂತಲೂ ಕೂಡ ವರುಣನ ಆರ್ಭಟ ಮುಂದುವರೆದಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಬಾಗಲಕೋಟೆಯಲ್ಲೂ ಕೂಡ ಕೃಷ್ಣಾ ಘಟಪ್ರಭಾ ಪ್ರವಾಹದ ಪರಿಸ್ಥಿತಿ, ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ತಟದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಮಳಗೆ ಹೊಸ್ತಿ ಗ್ರಾಮದ 60 ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂತೆ. ಸುರಕ್ಷಿತ ಸ್ಥಳಕ್ಕೆ ಗ್ರಾಮದ 100 ಜನರನ್ನ ಸದ್ಯ ಸ್ಥಳಾಂತರ ಮಾಡುವಂತಹ ಕಾರ್ಯ ಆಗ್ತಾ ಇದೆ ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಳಗೆ ಹೊಸ್ತಿ ಗ್ರಾಮದ 60 ಮನೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು. 100 ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಳಗಾವಿಯ ಸಂಕೇಶ್ವರ ಪಟ್ಟಣದ ದೇವರಿಗೆ ಜಲ ದಿಗ್ಬಂಧನ. ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ, ಗಾಳಿ ಸಹಿತ. ಹಾಗಾಗಿ ಅಲ್ಲೂ ಕೂಡ ಮರಗಳ ದರಶಾಹಿ ಆಗಿದ್ದು, ರಸ್ತೆಗಳು ಬ್ಲಾಕ್ ಆಗಿದ್ದು, ಮನೆಗಳಿಗೆ ನೀರು ನುಗ್ಗಿದ್ದು, ಮನೆ ಮೇಲೆ ಮರ ಬಿದ್ದಿದ್ದು, ಇಂಥ ದೃಶ್ಯಗಳೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಮಡಿಕೇರಿಯಲ್ಲಿ ನೋಡಿ, ಮನೆಯ ಮೇಲೆ ಮರ ಬಿದ್ದಿರುವಂಥ ದೃಶ್ಯ ನೋಡ್ತಾ ಇದ್ದಂತೆ ಇಂಥ ಅನಾಹುತಗಳು ಆಗಿ ಹೋಗಿರುತ್ತೆ. ಅನೇಕ ಕಡೆ ಈ ಮರ ಗುಡ್ಡ ಕುಸಿದು ಅನೇಕರ ಜೀವ ಹೋಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ, ಜೀವ ಕಳೆದುಕೊಂಡಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ರಸ್ತೆಗೆ ಅಡ್ಡಲಾಕಿ ಮರ ಬಿದ್ದು ರಸ್ತೆ ಸಂಪರ್ಕನೇ ಕಡಿತ ಆಗಿರುವಂಥ ದೃಶ್ಯ. ಬೆಳಗಾವಿ, ಬಾಗಲಕೋಟೆ, ಕೊಡಗು, ಹಿರೂರು ಈ ಭಾಗದಲ್ಲೆಲ್ಲ ಅತಿ ಹೆಚ್ಚು ಹಾನಿಯಾಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಅಲ್ಲಲ್ಲಿ ಮಳೆ ತಂದಿರುವ ಅವಾಂತರಗಳನ್ನ ನೋಡ್ತಾ ಇದೀವಿ ನಾವು. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ, ಬೆಳಗಾವಿ ಸೇರಿದಂತೆ, ಕರಾವಳಿ, ಅಲ್ಲ ರಂಜಿತ್, ನಿಮ್ ಕಡೆ ಹೆಚ್ಚು ಮಳೆ ಆದ್ರೆ ಇಂಥ ಪ್ರವಾಹ, ನಮ್ ಕಡೆ ಜಾಸ್ತಿ ಮಳೆ ಇಲ್ಲ ಅಂದ್ರೂ ಕೂಡ ಈ ಪಕ್ಕದ ಮಹಾರಾಷ್ಟ್ರ ಅಲ್ಲೆಲ್ಲ ಮಳೆ ಆದ್ರೆ ನಾವು ಆ ಪ್ರವಾಹದ ಪರಿಸ್ಥಿತಿಯನ್ನ ಫೇಸ್ ಮಾಡ್ಬೇಕಾಗತ್ತೆ. ಒಂದ್ ಮಾತು ಅದೇ, ನಿಮ್ ಕಡೆ ನೆರೆ ಬಂದ್ರೆ ಬೇಗ ಹೋಗ್ಬಿಡುತ್ತೆ, ಬಟ್ ನಮ್ ಕಡೆ ನೆರೆ ಬಂದ್ರೆ ಹೋಗಲ್ಲ. ನಿಜ, ಜನ ಪರದಾಡ್ತಾರೆ. ನೀವ್ ಹೇಳ್ದಂಗೆ ನಮ್ ಕಡೆ ಅಂದ್ರೆ ಕರಾವಳಿ ಭಾಗದಲ್ಲಿ ಮಳೆ ಬಂದ್ರೆ ಸಮುದ್ರಕ್ಕೆ ನೀರು ಹರಿದು ಬಿಡುತ್ತೆ. ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಕೆಲ ಕಾಮಗಾರಿಗಳು, ಅವೈಜ್ಞಾನಿಕವಾದಂತ ಕಾಮಗಾರಿಗಳು, ಮತ್ತೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಇದ್ದದ್ದು, ಮತ್ತೆ ಸಿಟಿಗಳು ಆಧುನೀಕರಣ ಆಗಿದ್ದು ಅಥವಾ ನಗರೀಕರಣ ಆಗಿರೋದು, ಇದೆಲ್ಲದರಿಂದ ಕರಾವಳಿ ಭಾಗದಲ್ಲೂ ಕೂಡ ನೆರೆ ಅತಿವೃಷ್ಟಿಯನ್ನ ಸೃಷ್ಟಿ ಮಾಡಿರೋದನ್ನು ನಾವು ಗಮನಿಸಿದ್ದೀವಿ. ಇನ್ನು ಹೇಳಿದ್ರೆ ಉತ್ತರ ಕರ್ನಾಟಕ ಈ ಭಾಗದಲ್ಲ, ನೀವು ಹೇಳ್ದಂಗೆ ಘಟಪ್ರಭಾ, ಮಲಪ್ರಭಾ, ಆ ನದಿಯ ಹರಿವು, ಮಹಾರಾಷ್ಟ್ರದಿಂದ ನೀರು ಬಿಡ್ತಾರೆ, ಇದೆಲ್ಲವೂ ಕೂಡ ಕೃತಕವಾದಂತ ನೆರೆ ಜನರಿಗೆ ಒಂದ್ ರೀತಿಯಲ್ಲಿ ಬಾಧಿಸುತ್ತೆ. ಬೆಂಗಳೂರಲ್ಲಿ ಜನನೇ ನೆರೆ ಸೃಷ್ಟಿ ಮಾಡ್ಬಿಡ್ತಾರೆ. ರಾಜಕಾಲುವೆ ಒತ್ತುವರಿ ಆಗುತ್ತೆ, ನೀರ್ ಹರಿದು ಹೋಗಕ್ ಜಾಗ ಇರಲ್ಲ, ಮಳೆ ಬಂದ್ರೆ ಸಾಕಷ್ಟು ಅವಾಂತರಗಳು ಬೆಂಗಳೂರಿನ ಜನ ಫೇಸ್ ಮಾಡ್ಬೇಕಾಗುತ್ತೆ. ಒಂದ್ ಕಡೆ ಪ್ರಕೃತಿ ವಿಕೋಪ ಇಲ್ಲ, ಈ ಕಡೆ ಬೆಂಗಳೂರಿನಂತ ಕೃತಕ ವಿಕೋಪ ಆಗ್ಬಿಡುತ್ತೆ ಅಂತ. ಕರೆಕ್ಟ್. ಮಳೆರಾಯ ಮಾಡಿರುವಂತ ಅವಾಂತರ ಒಂದೆರಡಲ್ಲ, ಯಾವ್ಯಾವ ಕಡೆಗಳಲ್ಲಿ ಏನೇನು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ಈ ಮಳೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ ಬನ್ನಿ. ಮಳೆ ಅಬ್ಬರಕ್ಕೆ ಕರುನಾಡು ತತ್ತರ, ಮಳೆ ಅವಾಂತರಕ್ಕೆ ಬದುಕು ದುಸ್ತರ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರುನಾಡಿನಾದ್ಯಂತ ವರುಣದೇವ ಸೃಷ್ಟಿಸಿದ ಅವಾಂತರಗಳನ್ನು ನೋಡೋದಾದ್ರೆ, ಗುಡ್ಡ ಕುಸಿತ, ರಸ್ತೆ ಸಂಚಾರ ಅಸ್ತವ್ಯಸ್ತ,
ಕೊಡಗಿನ ಸೋಮವಾರಪೇಟೆಯಲ್ಲಿ ಮಳೆ ನೂರಾರು ಅವಾಂತರಗಳನ್ನು ಸೃಷ್ಟಿಸಿದೆ. ಶಾಮತಳ್ಳಿ ಸಮೀಪದ ಜೇಡಿಗುಂಡಿ ಎಂಬಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ಸೋಮವಾರಪೇಟೆ ಶಾಮತಳ್ಳಿ ಸಂಪರ್ಕ ಅಸ್ತವ್ಯಸ್ತವಾಗಿದೆ. ಮಳೆಗೆ ಕಡಲು ಕೊರೆತ ಉಲ್ಬಣ. ಕಡಲ ತೀರದಲ್ಲಿ ಕಡಲು ಕೊರೆತ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದೆ. ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಕಡಲು ಅಬ್ಬರಿಸುತ್ತಿದ್ದು ಹಲವು ಮನೆಗಳು ಕುಸಿದು ಬೀಳುವ ಅಪಾಯದಲ್ಲಿದೆ. ಮಂಗಳೂರಿನ ಕಡಲ ತೀರದಲ್ಲಿ ಈ ಬಾರಿಯೂ ಕೂಡ ಕಡಲ್ ಕೊರೆತದ ಸಮಸ್ಯೆ ಅನ್ನುವಂಥದ್ದು ಉಲ್ಬಣಿಸಿರುವಂಥದ್ದು. ಮಂಗಳೂರಿನ ಉಳ್ಳಾಲದ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಈ ಬಾರಿಯೂ ಕೂಡ ಕಡಲು ಅಬ್ಬರಿಸಿ ಕೆಲವೊಂದು ಮನೆಗಳು ಅಪಾಯದ ಅಂಚಿನಲ್ಲಿರುವಂಥದ್ದು. ಬದುಕು ಕಸಿದುಕೊಂಡ ಮಳೆ. ವರುಣಾರ್ಭಟಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿದೆ. ಈ ಮಳೆ ಬಡ ವೃದ್ಧೆಯ ಬದುಕನ್ನೇ ಕಸಿದುಕೊಂಡಿದೆ. ಕೃಷ್ಣಾಬಾಯಿ ತಯಾರಿಸಿದ್ದ ಮಡಿಕೆಗಳು ನೀರು ಪಾಲಾಗಿವೆ. ಶವ ಸಂಸ್ಕಾರಕ್ಕೆ ಪರದಾಟ. ದಾವಣಗೆರೆಯಲ್ಲೂ ಮಳೆ ಅವಾಂತರ ಹೆಚ್ಚಾಗಿದ್ದು ನದಿಯಲ್ಲಿ ಮೃತದೇಹ ಹೊತ್ತು ಶವ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ. ಮಾರುಕಟ್ಟೆ ಜಲಾವೃತ. ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಹೇಮಾವತಿ ಆರ್ಭಟಕ್ಕೆ ಹೊಳೆನರಸೀಪುರ ಎಪಿಎಂಸಿ ಜಲಾವೃತವಾಗಿದೆ. ಕೋಳಿ ಫಾರಂ ಧರಾಶಾಹಿ. ಮಲೆನಾಡು ಶಿವಮೊಗ್ಗದ ಮೋಜಪ್ಪ ಹೊಸೂರು ಗ್ರಾಮದಲ್ಲಿ ಕೋಳಿ ಫಾರಂ ಧರಾಶಾಹಿಯಾಗಿದೆ. ಸಾವಿರಾರು ಕೋಳಿಗಳನ್ನು ಕಳೆದುಕೊಂಡ ರೈತ ಕಂಗಾಲಾಗಿದ್ದಾರೆ. ಗೋಕಾಕ್ ಜಲಪಾತದ ವೈಭವ. ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸಿದೆ. ವರುಣನ ಅಬ್ಬರಕ್ಕೆ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.